ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ. ನೀವು ನೋಡ್ತಾ ಇದ್ದೀರಾ KCS ಮೀಡಿಯಾ ಚಾನಲ್. ಹಾಸನ ಜಿಲ್ಲೆ ಅರಕಲಗೂಡು ಈ ಭಾಗದಲ್ಲಿ ಮರಿಯನಗರ ಎಂಬ ಸ್ಥಳ ಇದೆ, ಪ್ರದೇಶ. ಅದು ಸುಮಾರು 50 ವರ್ಷಗಳಿಂದ ಈ ಹೆಸರು ಇದೆ. ಇದಕ್ಕೆ ಒಂದು ಇತಿಹಾಸನೇ ಇದೆ. ಇತಿಹಾಸನೇ ಇದೆ. ಆದರೂ ಕೂಡ ಇತಿಹಾಸ ಇರುವಂಥ ಸ್ಥಳದಲ್ಲಿ ಇವತ್ತು ಅದನ್ನು ಹೆಸರನ್ನು ತಿರುಚಿ ಅದನ್ನು ಬೇರೆ ಒಂದು ಹೆಸರಿಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ಅಲ್ಲಿನ ಸ್ಥಳೀಯರಂತ ನಾವು ನೋಡ್ತಾ ಇದ್ದೀವಿ. ಇದು ಒಂದು ಸೌಹಾರ್ದತೆಯಿಂದ ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಅವಾಗಿಂದ ಸೌಹಾರ್ದತೆಯಿಂದ ಇದ್ದಾರೆ. ಭಾಳ ಕಾಲದಿಂದ ಮೊಟ್ಟ ಮೊದಲನೇ ಬಾರಿಗೆ ಆ ಒಂದು ಸ್ಥಳಕ್ಕೆ ಕ್ರೈಸ್ತರು ಬಂದಿರ್ತಾರೆ. ಅವಾಗಿಂದನೂ ಕೂಡ ಒಂದು ಒಗ್ಗಟ್ಟಿನಿಂದ ಪ್ರತಿಯೊಬ್ಬರು ಕೂಡ ಇರ್ತಾರೆ. ಆದರೆ ಇವತ್ತು ಅದರ ಸ್ಥಳದ ಏನಿದೆ ಹೆಸರನ್ನು ಬದಲಾಯಿಸೋಕೆ ಹೋಗ್ತಾ ಇದ್ದಾರೆ. ಇವತ್ತು ಬೋರ್ಡ್ ಕೂಡ ಬದಲಾಯಿಸ್ತಾರೆ. ಆ ಬೋರ್ಡ್ ಏನಿದೆಯೋ RTC ಪ್ರಕಾರ ನಾವು ನೋಡೋದಾದರೆ ಅದು ಚರ್ಚ್ಗೆ ಸಂಬಂಧಪಟ್ಟಿರೋ ಸ್ಥಳ ಅಲ್ಲಿದೆ. ಅಲ್ಲಿ ಬೋರ್ಡನ್ನು ಕೂಡ ಬದಲಾಯಿಸ್ತಾ ಇದ್ದಾರೆ. ಮತ್ತು ಚರ್ಚ್ ಹೋಗುವ ಆ ಮರಿಯನಗರ ಹೋಗುವ ಎಂಟ್ರೆನ್ಸಲ್ಲಿ ಒಂದು ಆರ್ಚ್ ಇದೆ, ಒಂದು ಸ್ಥಳ. ಅಲ್ಲಿ ಕೂಡ ಆರ್ಚನ್ನು ಬದಲಾಯಿಸೋಕ್ಕೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಇದನ್ನು ಎಚ್ಚೆತ್ತುಕೊಳ್ಬೇಕು ಕ್ರೈಸ್ತ ಬಾಂಧವರು ಹಾಸನ ಜಿಲ್ಲೆಯಲ್ಲಿ. ಮತ್ತು ಯಾವುದೇ ರೀತಿಯಲ್ಲಿ ನಾವು ಇದಕ್ಕೆ ಆಸ್ಪದ ಕೊಡಬಾರ್ದು. ಮತ್ತು ಅಲ್ಲಿ ಏನು ಸ್ಥಳೀಯರು ಕ್ರಿಶ್ಚಿಯನ್ಸ್ ಹಿಂದೂಗಳು ಚೆನ್ನಾಗಿದ್ದಾರೆ, ಒಗ್ಗಟ್ಟಾಗಿದ್ದರು ಇಷ್ಟು ದಿನಗಳ ಕಾಲ. ಯಾವ ರಾಜಕೀಯ ಕುತಂತ್ರಕ್ಕಾಗಿ ಇಂಥ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ, ಯಾರು ಮಾಡ್ತಾಯಿದ್ದಾರೆ ಅಂತ ನೋಡಬೇಕು. ಮತ್ತು ಅಲ್ಲಿನ MLA ಶಾಸಕರು ಕೂಡ ಒಗ್ಗಟ್ಟಾಗಿರುವಂತೆ ಅಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಹೆಸರು ಬದಲಾವಣೆಗೆ ಯಾವುದೇ ರೀತಿ ಸಪೋರ್ಟ್ ಮಾಡಿಬಿಡಿ. ತಹಶೀಲ್ದಾರ್ ಆಗಿರ್ಬೋದು, DC ಆಗಿರ್ಬೋದು, ದಯವಿಟ್ಟು ಇದನ್ನು ಪರಿಜ್ಞಾನದಲ್ಲಿ ಈ ಕೆಲಸವನ್ನು ನಾವು ಮಾಡಬೇಕು. ಇಲ್ಲಾಂದರೆ ಕೋಮು ಘರ್ಷಣೆಗೆ ಇದು ಕಾರಣ ಆಗುತ್ತೆ. RTCಯಲ್ಲಿ ಏನಿದೆ, ದಾಖಲೆಯಲ್ಲಿ ಏನಿದೆ, ಇದೆಲ್ಲವೂ ಕೂಡ ನೋಡಿ. 50 ವರ್ಷದ ಇತಿಹಾಸವನ್ನು ಯಾರೂ ಕೂಡ ಮರಿಬಾರ್ದು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ, ಕರ್ನಾಟಕ ಕ್ರೈಸ್ತ ಸಂಘಟನೆ ಅಧ್ಯಕ್ಷರು.